ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳದ 28ನೇ ದಿನ ಇವತ್ತು. 28ನೇ ದಿನ ಸುಮಾರು 43 ಕೋಟಿಯಷ್ಟು ಯಾತ್ರಿಕರು ಪುಣ್ಯ ಸ್ನಾನ ಮಾಡಿದ್ದಾರೆ. ಬರುವ ಯಾತ್ರಿಕರ ಸಂಖ್ಯೆ ಸುಮಾರು ಲಕ್ಷಾಂತರ ಜನ, ಪ್ರತಿದಿನವೂ ಕೂಡ ಕೋಟಿ ಜನ ನೋಡಿ. ಹಿಂಗಾಗಿ ಸಂಪೂರ್ಣವಾಗಿ ಪೆಟ್ರೋಲ್ ಬಂಕ್ಗಳು ಬ್ಲಾಕ್ ಆಗಿದ್ದಾವೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಈ ಪೆಟ್ರೋಲ್ ಬಂಕ್ ಇಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಆಗಿ ಜನರು ಪೆಟ್ರೋಲ್ ಬಂಕ್ ಬ್ಲಾಕ್ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಕ್ಯೂ ನಿಂತಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಆ ಮೂಲಕ ಯಾತ್ರಿಕರು ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಬರೋದಕ್ಕೆ ಹೋಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಪೆಟ್ರೋಲ್ ಬಂಕ್ಗಳು ಸಂಪೂರ್ಣವಾಗಿ ಜಾಮ್ ಆಗಿದ್ದಾವೆ. ಸಂಪೂರ್ಣವಾಗಿ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲೇ ಇಲ್ಲ. ಹಂಗಾಗಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತಿರೋದನ್ನ ಗಮನಿಸ್ತಾ ಇದೆಯಲ್ಲ, ಇದು ಮಹಾ ಕುಂಭಮೇಳದಲ್ಲಿ ಬರುವಂತ ಯಾತ್ರಿಕರ ಸುನಾಮಿಯ ಒಂದು ಹರಿವೇನಿದೆಯಲ್ಲ, ಇದರಿಂದಾಗಿ ಬರುವ ಯಾತ್ರಿಕರಿಗೆ ಪೆಟ್ರೋಲ್ ಸಿಗದೆ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಎಲ್ಲವೂ ಬ್ಲಾಕ್ ಆಗಿದೆ. ಸರ್ ಈ ಜಾಗಕ್ಕಿದ್ದಾರೆ प्रयागराज ನೈನಿ ಪೆಟ್ರೋಲ್ ಬಂಕ್. ಇದು ನೈನಿ ಪೆಟ್ರೋಲ್ ಬಂಕ್ ನಲ್ಲಿ ಇದು ಸಂಪೂರ್ಣವಾಗಿ ಬ್ಲಾಕ್ ಆಗಿರೋದು. ಸುಮಾರು ಒಂದು 200 ಬೈಕ್ಗಳಲ್ಲಿ ನಿಂತಿದ್ದಾವೆ. ಕಾರ್ಗೆಲ್ಲ ಡೀಸೆಲ್ ಹಾಕೋದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಅಂತದ್ದೊಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಎಲ್ಲಾ ಬಂಕ್ಗಳು ಕೂಡ ಪೆಟ್ರೋಲ್ ಇಲ್ಲದೆ ಖಾಲಿ ಆಗಿರೋದ್ರಿಂದಾಗಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇದು ಕೋಟಿ ಜನ ಆಗಮಿಸ್ತಾ ಇರೋದ್ರಿಂದಾಗಿ, ಜಗತ್ತಿನ ಅತಿ ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ಇಂಥದ್ದೊಂದು ತೊಂದರೆ ಜನರಿಗೆ ಆಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್. ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳದ 28ನೇ ದಿನ ಇವತ್ತು. 28ನೇ ದಿನ ಸುಮಾರು 43 ಕೋಟಿಯಷ್ಟು ಯಾತ್ರಿಕರು ಪುಣ್ಯ ಸ್ನಾನ ಮಾಡಿದ್ದಾರೆ. ಬರುವ ಯಾತ್ರಿಕರ ಸಂಖ್ಯೆ ಸುಮಾರು ಲಕ್ಷಾಂತರ ಜನ, ಪ್ರತಿದಿನವೂ ಕೂಡ ಕೋಟಿ ಜನ ನೋಡಿ. ಹಿಂಗಾಗಿ ಸಂಪೂರ್ಣವಾಗಿ ಪೆಟ್ರೋಲ್ ಬಂಕ್ಗಳು ಬ್ಲಾಕ್ ಆಗಿದ್ದಾವೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಈ ಪೆಟ್ರೋಲ್ ಬಂಕ್ ಇಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಆಗಿ ಜನರು ಪೆಟ್ರೋಲ್ ಬಂಕ್ ಬ್ಲಾಕ್ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಕ್ಯೂ ನಿಂತಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಆ ಮೂಲಕ ಯಾತ್ರಿಕರು ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಬರೋದಕ್ಕೆ ಹೋಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಪೆಟ್ರೋಲ್ ಬಂಕ್ಗಳು ಸಂಪೂರ್ಣವಾಗಿ ಜಾಮ್ ಆಗಿದ್ದಾವೆ. ಸಂಪೂರ್ಣವಾಗಿ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲೇ ಇಲ್ಲ. ಹಂಗಾಗಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತಿರೋದನ್ನ ಗಮನಿಸ್ತಾ ಇದೆಯಲ್ಲ, ಇದು ಮಹಾ ಕುಂಭಮೇಳದಲ್ಲಿ ಬರುವಂತ ಯಾತ್ರಿಕರ ಸುನಾಮಿಯ ಒಂದು ಹರಿವೇನಿದೆಯಲ್ಲ, ಇದರಿಂದಾಗಿ ಬರುವ ಯಾತ್ರಿಕರಿಗೆ ಪೆಟ್ರೋಲ್ ಸಿಗದೆ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಎಲ್ಲವೂ ಬ್ಲಾಕ್ ಆಗಿದೆ. ಸರ್ ಈ ಜಾಗಕ್ಕಿದ್ದಾರೆ प्रयागराज ನೈನಿ ಪೆಟ್ರೋಲ್ ಬಂಕ್. ಇದು ನೈನಿ ಪೆಟ್ರೋಲ್ ಬಂಕ್ ನಲ್ಲಿ ಇದು ಸಂಪೂರ್ಣವಾಗಿ ಬ್ಲಾಕ್ ಆಗಿರೋದು. ಸುಮಾರು ಒಂದು 200 ಬೈಕ್ಗಳಲ್ಲಿ ನಿಂತಿದ್ದಾವೆ. ಕಾರ್ಗೆಲ್ಲ ಡೀಸೆಲ್ ಹಾಕೋದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಅಂತದ್ದೊಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಎಲ್ಲಾ ಬಂಕ್ಗಳು ಕೂಡ ಪೆಟ್ರೋಲ್ ಇಲ್ಲದೆ ಖಾಲಿ ಆಗಿರೋದ್ರಿಂದಾಗಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇದು ಕೋಟಿ ಜನ ಆಗಮಿಸ್ತಾ ಇರೋದ್ರಿಂದಾಗಿ, ಜಗತ್ತಿನ ಅತಿ ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ಇಂಥದ್ದೊಂದು ತೊಂದರೆ ಜನರಿಗೆ ಆಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್. ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳದ 28ನೇ ದಿನ ಇವತ್ತು. 28ನೇ ದಿನ ಸುಮಾರು 43 ಕೋಟಿಯಷ್ಟು ಯಾತ್ರಿಕರು ಪುಣ್ಯ ಸ್ನಾನ ಮಾಡಿದ್ದಾರೆ. ಬರುವ ಯಾತ್ರಿಕರ ಸಂಖ್ಯೆ ಸುಮಾರು ಲಕ್ಷಾಂತರ ಜನ, ಪ್ರತಿದಿನವೂ ಕೂಡ ಕೋಟಿ ಜನ ನೋಡಿ. ಹಿಂಗಾಗಿ ಸಂಪೂರ್ಣವಾಗಿ ಪೆಟ್ರೋಲ್ ಬಂಕ್ಗಳು ಬ್ಲಾಕ್ ಆಗಿದ್ದಾವೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಈ ಪೆಟ್ರೋಲ್ ಬಂಕ್ ಇಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಆಗಿ ಜನರು ಪೆಟ್ರೋಲ್ ಬಂಕ್ ಬ್ಲಾಕ್ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಕ್ಯೂ ನಿಂತಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಆ ಮೂಲಕ ಯಾತ್ರಿಕರು ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಬರೋದಕ್ಕೆ ಹೋಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಪೆಟ್ರೋಲ್ ಬಂಕ್ಗಳು ಸಂಪೂರ್ಣವಾಗಿ ಜಾಮ್ ಆಗಿದ್ದಾವೆ. ಸಂಪೂರ್ಣವಾಗಿ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲೇ ಇಲ್ಲ. ಹಂಗಾಗಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತಿರೋದನ್ನ ಗಮನಿಸ್ತಾ ಇದೆಯಲ್ಲ, ಇದು ಮಹಾ ಕುಂಭಮೇಳದಲ್ಲಿ ಬರುವಂತ ಯಾತ್ರಿಕರ ಸುನಾಮಿಯ ಒಂದು
ಹರಿವೇನಿದೆಯಲ್ಲ ಇದರಿಂದಾಗಿ ಬರುವ ಯಾತ್ರಿಕರಿಗೆ ಪೆಟ್ರೋಲ್ ಸಿಗದೆ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಎಲ್ಲವೂ ಬ್ಲಾಕ್ ಆಗಿದೆ. ಸರ್ ಸರ್ ಈ ಜಾಗಕ್ಕಿದೆ ये प्रयागराज नैनी 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 ನೈನಿ ಪೆಟ್ರೋಲ್ ಬಂಕ್ ಇದು. ನೈನಿ ಪೆಟ್ರೋಲ್ ಬಂಕ್ ನಲ್ಲಿ ಇದು ಸಂಪೂರ್ಣವಾಗಿ ಬ್ಲಾಕ್ ಆಗಿರೋದು. ಸುಮಾರು ಒಂದು 200 ಬೈಕ್ಗಳಲ್ಲಿ ನಿಂತಿದ್ದಾವೆ. ಕಾರ್ಗೆಲ್ಲ ಡೀಸೆಲ್ ಹಾಕೋದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಅಂತದ್ದೊಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಎಲ್ಲಾ ಬಂಕ್ಗಳು ಕೂಡ ಪೆಟ್ರೋಲ್ ಇಲ್ಲದೆ ಖಾಲಿ ಆಗಿರೋದ್ರಿಂದಾಗಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇದು ಕೋಟಿ ಕೋಟಿ ಜನ ಆಗಮಿಸ್ತಾ ಇರೋದ್ರಿಂದಾಗಿ ಜಗತ್ತಿನ ಅತಿ ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ಇಂಥದ್ದೊಂದು ತೊಂದರೆ ಜನರಿಗೆ ಆಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್. ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳದ 28ನೇ ದಿನ ಇವತ್ತು. 28ನೇ ದಿನ ಸುಮಾರು 43 ಕೋಟಿಯಷ್ಟು ಯಾತ್ರಿಕರು ಪುಣ್ಯ ಸ್ನಾನ ಮಾಡಿದ್ದಾರೆ. ಬರುವ ಯಾತ್ರಿಕರ ಸಂಖ್ಯೆ ಸುಮಾರು ಲಕ್ಷಾಂತರ ಜನ, ಪ್ರತಿದಿನವೂ ಕೂಡ ಕೋಟಿ ಕೋಟಿ ಜನ ನೋಡಿ. ಹಿಂಗಾಗಿ ಸಂಪೂರ್ಣವಾಗಿ ಪೆಟ್ರೋಲ್ ಬಂಕ್ಗಳು ಬ್ಲಾಕ್ ಆಗಿದ್ದಾವೆ. ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಈ ಪೆಟ್ರೋಲ್ ಬಂಕ್ ಇಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಆಗಿ ಜನರು ಪೆಟ್ರೋಲ್ ಬಂಕ್ ಬ್ಲಾಕ್ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಕ್ಯೂ ನಿಂತಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ, ಆ ಮೂಲಕ ಯಾತ್ರಿಕರು ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಬರೋದಕ್ಕೆ ಹೋಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಪೆಟ್ರೋಲ್ ಬಂಕ್ಗಳು ಸಂಪೂರ್ಣವಾಗಿ ಜಾಮ್ ಆಗಿದ್ದಾವೆ. ಸಂಪೂರ್ಣವಾಗಿ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲೇ ಇಲ್ಲ. ಹಂಗಾಗಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತಿರೋದನ್ನ ಗಮನಿಸ್ತಾ ಇದ್ದೀರಲ್ಲ, ಇದು ಮಹಾ ಕುಂಭಮೇಳದಲ್ಲಿ ಬರುವಂತ ಯಾತ್ರಿಕರ ಸುನಾಮಿಯ ಒಂದು ಹರಿವೇನಿದೆಯಲ್ಲ ಇದರಿಂದಾಗಿ ಬರುವ ಯಾತ್ರಿಕರಿಗೆ ಪೆಟ್ರೋಲ್ ಸಿಗದೆ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಎಲ್ಲವೂ ಬ್ಲಾಕ್ ಆಗಿದೆ. ಸರ್ ಸರ್ ಈ ಜಾಗಕ್ಕಿದೆ ये प्रयागराज नैनी 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 ನೈನಿ ಪೆಟ್ರೋಲ್ ಬಂಕ್ ಇದು. ನೈನಿ ಪೆಟ್ರೋಲ್ ಬಂಕ್ ನಲ್ಲಿ ಇದು ಸಂಪೂರ್ಣವಾಗಿ ಬ್ಲಾಕ್ ಆಗಿರೋದು. ಸುಮಾರು ಒಂದು 200 ಬೈಕ್ಗಳಲ್ಲಿ ನಿಂತಿದ್ದಾವೆ. ಕಾರ್ಗೆಲ್ಲ ಡೀಸೆಲ್ ಹಾಕೋದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಅಂತದ್ದೊಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಎಲ್ಲಾ ಬಂಕ್ಗಳು ಕೂಡ ಪೆಟ್ರೋಲ್ ಇಲ್ಲದೆ ಖಾಲಿ ಆಗಿರೋದ್ರಿಂದಾಗಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇದು ಕೋಟಿ ಕೋಟಿ ಜನ ಆಗಮಿಸ್ತಾ ಇರೋದ್ರಿಂದಾಗಿ ಜಗತ್ತಿನ ಅತಿ ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ಇಂಥದ್ದೊಂದು ತೊಂದರೆ ಜನರಿಗೆ ಆಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್. ದೇವಭೂಮಿ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳದ 28ನೇ ದಿನ ಇವತ್ತು. 28ನೇ ದಿನ ಸುಮಾರು 43 ಕೋಟಿಯಷ್ಟು ಯಾತ್ರಿಕರು ಪುಣ್ಯ ಸ್ನಾನ ಮಾಡಿದ್ದಾರೆ. ಬರುವ ಯಾತ್ರಿಕರ ಸಂಖ್ಯೆ ಸುಮಾರು ಲಕ್ಷಾಂತರ ಜನ, ಪ್ರತಿದಿನವೂ ಕೂಡ ಕೋಟಿ ಕೋಟಿ ಜನ ನೋಡಿ. ಹಿಂಗಾಗಿ ಸಂಪೂರ್ಣವಾಗಿ ಪೆಟ್ರೋಲ್ ಬಂಕ್ಗಳು ಬ್ಲಾಕ್ ಆಗಿದ್ದಾವೆ. ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಈ ಪೆಟ್ರೋಲ್ ಬಂಕ್ ಇಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಆಗಿ ಜನರು ಪೆಟ್ರೋಲ್ ಬಂಕ್ ಬ್ಲಾಕ್ ಆಗಿರೋದ್ರಿಂದಾಗಿ ಸಂಪೂರ್ಣವಾಗಿ ಕ್ಯೂ ನಿಂತಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ, ಆ ಮೂಲಕ ಯಾತ್ರಿಕರು ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಬರೋದಕ್ಕೆ ಹೋಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಪೆಟ್ರೋಲ್ ಬಂಕ್ಗಳು ಸಂಪೂರ್ಣವಾಗಿ ಜಾಮ್ ಆಗಿದ್ದಾವೆ. ಸಂಪೂರ್ಣವಾಗಿ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲೇ ಇಲ್ಲ. ಹಂಗಾಗಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತಿರೋದನ್ನ ಗಮನಿಸ್ತಾ ಇದೆಯಲ್ಲ, ಇದು ಮಹಾ ಕುಂಭಮೇಳದಲ್ಲಿ ಬರುವಂತ ಯಾತ್ರಿಕರ ಸುನಾಮಿಯ ಒಂದು ಹರಿವೇನಿದೆಯಲ್ಲ ಇದರಿಂದಾಗಿ ಬರುವ ಯಾತ್ರಿಕರಿಗೆ ಪೆಟ್ರೋಲ್ ಸಿಗದೆ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಎಲ್ಲವೂ ಬ್ಲಾಕ್ ಆಗಿದೆ. ಸರ್ ಸರ್ ಈ ಜಾಗಕ್ಕಿದೆ ये प्रयागराज नैनी 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 ನೈನಿ ಪೆಟ್ರೋಲ್ ಬಂಕ್ ಇದು. ನೈನಿ ಪೆಟ್ರೋಲ್ ಬಂಕ್ ನಲ್ಲಿ ಇದು ಸಂಪೂರ್ಣವಾಗಿ ಬ್ಲಾಕ್ ಆಗಿರೋದು. ಸುಮಾರು ಒಂದು 200 ಬೈಕ್ಗಳಲ್ಲಿ ನಿಂತಿದ್ದಾವೆ. ಕಾರ್ಗೆಲ್ಲ ಡೀಸೆಲ್ ಹಾಕೋದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಅಂತದ್ದೊಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಎಲ್ಲಾ ಬಂಕ್ಗಳು ಕೂಡ ಪೆಟ್ರೋಲ್ ಇಲ್ಲದೆ ಖಾಲಿ ಆಗಿರೋದ್ರಿಂದಾಗಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇದು ಕೋಟಿ ಕೋಟಿ ಜನ ಆಗಮಿಸ್ತಾ ಇರೋದ್ರಿಂದಾಗಿ ಜಗತ್ತಿನ ಅತಿ ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ಇಂಥದ್ದೊಂದು ತೊಂದರೆ ಜನರಿಗೆ ಆಗಿದೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್.